A few moments later. Hello, Mr. President. Myself talking to the moon. I sit by myself talking to the moon. ಈ ಸುಭಾಷಿತ ಸ್ವಲ್ಪ ಓದಿ ಹೇಳಪ್ಪ. ಸರಿಯಪ್ಪ. ನಾವೆಲ್ಲ ಹೊಡ್ಕೊಂತಿದ್ದೆ ನೋಡಮ್ಮೆ ಎದ್ದು ಹೊಡ್ಕೊಂಡ್ ಬದುಕೋದೆ ಹುಡುಗರ ಮತ್ತು ಅಲ್ವಾ ಮತ್ತೆ ನಾವೇನ್ ಮಿಂಡ್ರು ಬಿಟ್ಟಿದೀವ ಅಲ್ವಾ ಮತ್ತೆ. ಅವನಕ್ಕ ನನ್ ಟೈಮೇ ಸರಿಯಿಲ್ಲ ಗುರು. ಅಕಸ್ಮಾತ್ ನನಗೆ ಏನಾದ್ರು ಹೊಟ್ಟೆ ಹಸಿತಾಯ್ತಂದ್ರೆ ಇನ್ಸ್ಟಾಗ್ರಾಮ್ ಬರೀ ಫುಡ್ ರೀಲ್ಸ್ ಬರ್ತವೆ. ಮತ್ತೆ ನಾನೇನಾದ್ರು ಸ್ಯಾಡ್ ಆಗಿದ್ರೆ ಅವನ ಏನ್ ಬರೀ ಲವ್ ಫೇರಿಯಲ್ ರೀಲ್ಸ್ ಬರ್ತವೆ. ಇವೇನು ಇಲ್ದಿರ ನಾನು ಆರಾಮಾಗಿದ್ರೆ ಕ್ರೋಮ್ ಅಲ್ಲಿ ನೋಡೋ ವಿಡಿಯೋಸ್ ನಮ್ಮನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೇ ಬಂದ್ಬಿಡ್ತವೆ. ನನ್ನ ಫುಲ್ ಕೆಡ್ಸಿದ್ದೆ ಈ ಇನ್ಸ್ಟಾಗ್ರಾಮ್ ಗುರು. ನೀನು ಒಳಗೋಗಿ ಅಡಿಗೆ ಮಾಡ್ತೀಯ. ನೀನು ಒಳಗೋಗಿ ಅಡಿಗೆ ಮಾಡ್ತೀಯಾ? ಹೌದು. ಉಪಾಧ್ಯಕ್ಷರೇ, ಒಂದ್ 50 ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ? ಸಾರಿ ಅಧ್ಯಕ್ಷರೇ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. 1 ರೂಪಾಯಿನ ಆಚೆ ತಗೊಂಡು ಹೋಗಿಲ್ಲ. ಈ ನನ್ ಮಗನ ಮನೆಯಲ್ಲಿ ಒಂದೊಂದ್ಸಲ ಜಿರಳೆಗೂ ಹೊಟ್ಟೆಗೇನು ಸಿಗದೆ ಉಪವಾಸ ಸಾಯ್ತವೆ. ಅಂತದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ಹೇಳ್ರ. ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಾಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ಥೂ ನನ್ ಮಕ್ಳ, ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ ಇನ್ವೆನ್ಷನ್ ಯಾರು ಮಾಡಿದ ಹೇಳು? ನಂಗೊತ್ತು, ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್. ಸರ್, ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ.